ಇನ್ನು ಗುಬ್ಬಿಯಲ್ಲಿ ನಿನ್ನೆ ಪ್ರತಿಭಟನೆ ವೇಳೆ ಇನ್ಸ್ಪೆಕ್ಟರ್ಗೆ ಕಲ್ಲೇಟು ನೀಡಲಾಯಿತು. ಪ್ರತಿಭಟನೆ ವೇಳೆ ಕಲ್ಲು ತೂರಿದ್ರಿಂದ ಇನ್ಸ್ಪೆಕ್ಟರ್ಗೆ ಪೆಟ್ಟಾಗಿದೆ. ನಿನ್ನೆ ಗುಬ್ಬಿಯ ಪ್ರತಿಭಟನೆ ಸಂದರ್ಭದಲ್ಲಿ ಕಲ್ಲು ತೂರಿದ್ರಿಂದ ಇನ್ಸ್ಪೆಕ್ಟರ್ಗೆ ಪೆಟ್ಟು. ತುರುವೇಕೆರೆ ಇನ್ಸ್ಪೆಕ್ಟರ್ ಲೋಹಿತ್ ಮುಖಕ್ಕೆ ನಿನ್ನೆ ಏಟಾಗಿತ್ತು. ಕಲ್ಲೇಟು ಬಿದ್ದು ಊದ್ಕೊಂಡಿರುವಂತಹ ಇನ್ಸ್ಪೆಕ್ಟರ್ ಮುಖ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಲೋಹಿತ್ ಅವರಿಗೆ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ನಿನ್ನೆ ಪ್ರತಿಭಟನಾಕಾರರು ಕಲ್ಲು ತೂರಿದಾಗ ಲೋಹಿತ್ ಅವರಿಗೆ ಕಲ್ಲೇಟು ಬಿದ್ದಿತ್ತು. ಸೊ ನಂತರ ಅವ್ರನ್ನ ಟ್ರೀಟ್ಮೆಂಟ್ಗೆ ಕಳಿಸಲಾಗಿದೆ. ಆರಂಭದಲ್ಲಿ ಅಷ್ಟು ಊದಿರಲಿಲ್ಲ, ಅದಾದಮೇಲೆ ನಂತರ ಸ್ವೆಲ್ ಆಗಿದೆ. ಸೊ ಕೂಡಲೇ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ನಿನ್ನೆ ಆದಂಥ ಘರ್ಷಣೆ, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಅನ್ನೋ FIR ಕೂಡ ಹಾಕಲಾಗಿದೆ. ಪ್ರತಿಭಟನೆ ವೇಳೆ ಇನ್ಸ್ಪೆಕ್ಟರ್ಗೆ ಕಲ್ಲೇಟು. ಸೊ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮುಂದುವರೆದಂಥ ಟ್ರೀಟ್ಮೆಂಟ್. ಸೊ ಗುಬ್ಬಿಯಲ್ಲಿ ನಿನ್ನೆ ಪ್ರತಿಭಟನೆ ಆಗಬೇಕಾದ್ರೆ ಇನ್ಸ್ಪೆಕ್ಟರ್ ಒಬ್ಬರಿಗೆ ಕಲ್ಲು ತೋರಲಾಗಿದೆ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಇನ್ನು ಇಂದು ಸಂಜೆ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡ್ತೇನೆ ಅಂತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಜನರ ಅಭಿಪ್ರಾಯ ಏನಿದೆಯೋ ಅದೇ ನನ್ನ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಸದಾ DK ಶಿವಕುಮಾರ್ ಅವ್ರನ್ನ ಒಂದಷ್ಟು ಅವರ ಬೆನ್ನಿಗೆ ನಿಂತಂತ ಶಾಸಕರಲ್ಲೊಬ್ರು ಗುಬ್ಬಿ ಶಾಸಕರು. ಜನರ ಅಭಿಪ್ರಾಯ ಏನಿದೆಯೋ ಅದೇ ನನ್ನ ಅಭಿಪ್ರಾಯ. ನಿನ್ನೆ DCM DK ಭೇಟಿಯಾಗಿ ಸಂಜೆವರೆಗೂ ಕಾದಿದ್ದೆ. ಹಠಕ್ಕೆ ಬಿದ್ದು ನೀರು ತಗೊಂಡು ಹೋಗುವ ಉದ್ದೇಶ ಇದೆ. ಎಲ್ರಿಗೂ ಕೂಡ ತೊಂದರೆ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಪ್ರತಿಭಟನೆ ಮಾಡಿದವರು ಯಾರು ಏನು ಅಂತ ಗೊತ್ತಿದೆ. ನನ್ನ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ, ಧಿಕ್ಕಾರ ಕೂಗಿದ್ದಾರೆ. ನನ್ನ ವಿರುದ್ಧ ಇದ್ದವರೇ ಪ್ರತಿಭಟನೆಯಲ್ಲಿ ಸೇರಿದ್ರು ಅಂತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಜನರ ಅಭಿಪ್ರಾಯ ಏನಾಯಿತು, ನಂದು ಅಭಿಪ್ರಾಯ ಅದೇ. ನಾನು ಕೂಡ ನಿಲ್ಲಿಸಬೇಕು ಅಂತಲೇ ಪ್ರಾರಂಭದಿಂದಲೂ ಕೂಡ ನಾನು ಹೇಳ್ತಾ ಬಂದಿದ್ದೀನಿ. ನಿನ್ನೆನೂ ಕೂಡ ಡೆಪ್ಟಿ CM ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲದವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಹೆಚ್ಚಿಗೆ ಇವತ್ತು ಕಾಯ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ಸಂಜೆ ಕೂಡ ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ಆಗ್ತಕ್ಕಂಥ ನ್ಯೂನತೆ ಬಗ್ಗೆ ನಾಳೆ ಟೆಕ್ನಿಕಲ್ ಕಮಿಟಿ ಮುಂದೆ ಕೂಡ ಹೇಳಿದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನ ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ವಿ. ಅವರು ಒಂದು ರೀತಿ ಆಟಕ್ಕೆ ಬಿದ್ದ ರೀತಿಯಲ್ಲಿ ಅಲ್ಲೇ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದಾರೆ. ಆದರೆ ಅವ್ರಿಗೆ ಅವಕಾಶ ಇದೆ. ಈಗ ನಾವು ಬುಗುಡ್ನಳ್ಳಿವರೆಗೂ 950 ಕ್ಯೂಸೆಕ್ಸ್ ತರಲಿಕ್ಕೆ ಡಿಸೈನ್ ಐತೆ. ಅದನ್ನು ಮುಂದಕ್ಕೆ ಅದೇ ರೀತಿ ಮಾಡ್ಕೊಂಡು ಹೋದರೆ ಅವ್ರಿಗೆ ಈಸಿಯಾಗಿದೆ. ಈಗ ಹಾಕಿರೋದು ಅರ್ಧ ಫಂಡಿಗೆ ಅವರಿಗೆ ಕೆಲಸ ಆಗುತ್ತೆ. ಈಗ ಅಕ್ವೇಷನ್ ಆಗೋಗಿದೆ, ಹೇಮಾವತಿ ನಾಲೆ ಅಕ್ವೇಷನ್ನು ಆಗಿದೆ. ಅದನ್ನೇ ವೈಡನ್ ಮಾಡ್ಕೊಂಡು ಹೋದರೆ ಅಲ್ಲಿ ನೀರು ಸರಾಗವಾಗಿ ಹೋಗುತ್ತೆ. ಸುಮ್ಮನೆ ಇಲ್ಲಿ ಎಲ್ಲರಿಗೂ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು. ನೀವು ಹೇಳಿದಿರಿ, ಆದರೂ ನಿಮ್ಮ ಮಾತು ಕೇಳ್ತಿರೋ ಸರ್ಕಾರ ಏನು ನಿಮ್ಗೆ ಬೆಲೆ ಇಲ್ವಾ ಅಥವಾ ನಿಮ್ಮ ಮಾತಿಗೆ ಗೌರವ ಕೊಡ್ತಿಲ್ವಾ ಸರ್ಕಾರ? ಹೆಂಗೆ ಅಂತ ಈಗ ಶಾಸಕರು ಇರುವಂಥದ್ದು, ನೀವು ಅದೇ ಪಕ್ಷದಲ್ಲಿ ಇರುವಂಥದ್ದು. ಹೌದು, ನಾನು ಅದನ್ನೇ ಮಾತನಾಡ್ತಾ ಯಾರು ಹಠ, ಇಷ್ಟೊಂದು ಹಠ ಯಾಕೆ? ನಾನು ಅದನ್ನೇ ಫೈನಲ್ ಆಗಿ ನಾನು ನೀರಾವರಿ ಸಚಿವರ ಹತ್ರ ಮಾತನಾಡಬೇಕು ಅಂತಕ್ಕಂಥದ್ದನ್ನೇ 2 ದಿವಸದಿಂದ ವೆಯ್ಟ್ ಮಾಡಿದ್ದೀನಿ. ಸಿಕ್ಕಲಿಲ್ಲ ನನಗೆ. ನಾಳೆ ಇವತ್ತು ಸಂಜೆ ಹೋಗ್ತೀನಿ. ಇವತ್ತು ಸಂಜೆ ಬರಲಿಕ್ಕೆ ಹೇಳಿದ್ರೆ ಹೋಗ್ತೀನಿ, ನೋಡೋಣ, ಮಾತಾಡ್ತೀನಿ.